ಇನ್ನು ಅತ್ತ ಬಿಹಾರ ಚುನಾವಣೆ ಗೆಲ್ಲಲು ಇಂಡಿ ಒಕ್ಕೂಟ ಭರ್ಜರಿ ತಯಾರಿಯನ್ನ ಆರಂಭಿಸಿದೆ. ಕರ್ನಾಟಕದ ಮಾದರಿಯಲ್ಲೇ ಗ್ಯಾರಂಟಿಗಳನ್ನ ಘೋಷಣೆ ಮಾಡಲು ಸಕಲ ರೀತಿಯ ಸಿದ್ಧತೆ ಕೂಡ ನಡೆಸಿದೆ. ಅತ್ತ ಪ್ರಶಾಂತ್ ಕಿಶೋರ್ ಅವರ ವಿರುದ್ಧ ಇದೀಗ ಸ್ಫೋಟಕವಾದಂತಹ ಆರೋಪವೊಂದು ಕೇಳಿ ಬಂದಿದೆ. ಏನಂತೀರಾ? ಸ್ಟೋರಿ ನೋಡಿ. ಮಹಿಳೆಯರಿಗೆ 2,500 ರೂಪಾಯಿ, 25 ಲಕ್ಷದವರೆಗೆ ಫ್ರೀ ಚಿಕಿತ್ಸೆ. ಬಿಹಾರಿಗಳಿಗೆ ಮಹಾಗಠಬಂಧನ್ ಗ್ಯಾರಂಟಿ ಭಾಗ್ಯ. ಬಿಹಾರ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಪ್ರಮುಖ ಪಕ್ಷಗಳ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನು ನೀಡಿ ಬಿಹಾರ ಮತದಾರರನ್ನು ಸೆಳೆಯಲು ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಮುಂದಾಗಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ, 25 ಲಕ್ಷದವರೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ, ಭೂರಹಿತ ಕುಟುಂಬಗಳಿಗೆ ಭೂಮಿ ನೀಡಲಾಗುವುದು ಎಂದು ಮಹಾಗಠಬಂಧನ್ ಘೋಷಿಸಿದೆ. ಬಿಹಾರದ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ನೀಡಲಾಗುತ್ತದೆ. ಕುಟುಂಬದ ಒಬ್ಬ ಮಹಿಳೆಯ ಖಾತೆಗೆ ತಿಂಗಳಿಗೆ 2,500 ರೂಪಾಯಿ ಹಾಕುತ್ತೇವೆ. ವೃದ್ಧಾಪ್ಯ ವೇತನದ ಪ್ರಮಾಣ 1,500ಕ್ಕೆ ಏರಿಕೆ ಮಾಡಲಾಗುತ್ತದೆ. ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ. ಕಾಂಟ್ರಾಕ್ಟ್ ನೌಕರರಿಗೆ ಕಾಯಂ ನೌಕರಿ ಭಾಗ್ಯ ನೀಡುತ್ತೇವೆ. ಪ್ರತಿ ಮನೆಗೆ 500 ರೂಪಾಯಿಗೆ ಒಂದು ಸಿಲಿಂಡರ್ ನೀಡಲಾಗುತ್ತದೆ. ಬಿಹಾರಕ್ಕೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀವಿ. ಬಿಹಾರದಲ್ಲಿ ಮಹಿಳೆಯರ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ. ಪರೀಕ್ಷಾ ಅಕ್ರಮಕ್ಕೆ ಸಂಪೂर्ण ब्रेक हाकलागुವುದು ಎಂದು महागठबंधन ಹೇಳಿದೆ. बेरोजगारी जड़ से हम लोगों को बिहार में समाप्त करना है और जितने बिहार के लोग जो बाहर रहते हैं जो काम के लिए जो वापस आए हैं बिहार, उन सब भाई बहनों से हमारी हाथ जोड़ करके अपील है कि ठेकुआ खा करके आप लोग वापस मत जाइएगा. आप लोग वोट डाल करके ही वापस जाइएगा. और ये तेजस्वी का वादा है कि अगला छठ सब परिवार जो है हमेशा के लिए साथ रहेगा. ಊರಿಗೆಲ್ಲ ಪಾಠ, 2 ಕಡೆ ವೋಟರ್ ಐಡಿ. ನಿಯಮ ಉಲ್ಲಂಘಿಸಿದ ಪ್ರಶಾಂತ್ ಕಿಶೋರ್. ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳ ಮತ್ತು ಬಿಹಾರದ ಮತದಾರರ ಪಟ್ಟಿಗಳಲ್ಲಿ ಹೆಸರು ಹೊಂದಿದ್ದಾರಂತೆ. ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಪ್ರಧಾನ ಕಚೇರಿ ಇದೆ. ಅಲ್ಲಿ ಒಂದು ವೋಟರ್ ಐಡಿ ಇದ್ರೆ ಇನ್ನೊಂದು ಬಿಹಾರದ ರೋಹ್ತಾಸ್ ಜಿಲ್ಲೆಯ ಕೋನಾರ್ ಗ್ರಾಮದಲ್ಲಿದೆ. ಇದೇ ಕಾರಣಕ್ಕೆ ಪ್ರಶಾಂತ್ ಕಿಶೋರ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಅತ್ತ ಬಿಹಾರ ಚುನಾವಣೆ ಗೆಲ್ಲಲು ಇಂಡಿ ಒಕ್ಕೂಟ ಭರ್ಜರಿ ತಯಾರಿಯನ್ನ ಆರಂಭಿಸಿದೆ. ಕರ್ನಾಟಕದ ಮಾದರಿಯಲ್ಲೇ ಗ್ಯಾರಂಟಿಗಳನ್ನ ಘೋಷಣೆ ಮಾಡಲು ಸಕಲ ರೀತಿಯ ಸಿದ್ಧತೆ ಕೂಡ ನಡೆಸಿದೆ. ಅತ್ತ ಪ್ರಶಾಂತ್ ಕಿಶೋರ್ ಅವರ ವಿರುದ್ಧ ಇದೀಗ ಸ್ಫೋಟಕವಾದಂತಹ ಆರೋಪವೊಂದು ಕೇಳಿ ಬಂದಿದೆ. ಏನಂತೀರಾ? ಸ್ಟೋರಿ ನೋಡಿ. ಮಹಿಳೆಯರಿಗೆ 2,500 ರೂಪಾಯಿ, 25 ಲಕ್ಷದವರೆಗೆ ಫ್ರೀ ಚಿಕಿತ್ಸೆ. ಬಿಹಾರಿಗಳಿಗೆ ಮಹಾಗಠಬಂಧನ್ ಗ್ಯಾರಂಟಿ ಭಾಗ್ಯ. ಬಿಹಾರ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಪ್ರಮುಖ ಪಕ್ಷಗಳ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನು ನೀಡಿ ಬಿಹಾರ ಮತದಾರರನ್ನು ಸೆಳೆಯಲು ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಮುಂದಾಗಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ, 25 ಲಕ್ಷದವರೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ, ಭೂರಹಿತ ಕುಟುಂಬಗಳಿಗೆ ಭೂಮಿ ನೀಡಲಾಗುವುದು ಎಂದು ಮಹಾಗಠಬಂಧನ್ ಘೋಷಿಸಿದೆ.
ಬಿಹಾರದ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ನೀಡಲಾಗುತ್ತದೆ. ಕುಟುಂಬದ ಒಬ್ಬ ಮಹಿಳೆಯ ಖಾತೆಗೆ ತಿಂಗಳಿಗೆ 2500 ರೂಪಾಯಿ ಹಾಕುತ್ತೇವೆ. ವೃದ್ಧಾಪ್ಯ ವೇತನದ ಪ್ರಮಾಣ 1500ಕ್ಕೆ ಏರಿಕೆ ಮಾಡಲಾಗುತ್ತದೆ. ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ. ಕಾಂಟ್ರಾಕ್ಟ್ ನೌಕರರಿಗೆ ಕಾಯಂ ನೌಕರಿ ಭಾಗ್ಯ ನೀಡುತ್ತೇವೆ. ಪ್ರತಿ ಮನೆಗೆ 500 ರೂಪಾಯಿಗೆ ಒಂದು ಸಿಲಿಂಡರ್ ನೀಡಲಾಗುತ್ತದೆ. ಬಿಹಾರಕ್ಕೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀವಿ. ಬಿಹಾರದಲ್ಲಿ ಮಹಿಳೆಯರ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ. ಪರೀಕ್ಷಾ ಅಕ್ರಮಕ್ಕೆ संपूर्ण ब्रेक हाकलागुವುದು ಎಂದು महागठबंधन ಹೇಳಿದೆ. बेरोजगारी जड़ से हम लोगों को बिहार में समाप्त करना है और जितने बिहार के लोग जो बाहर रहते हैं जो काम के लिए जो वापस आए हैं बिहार, उन सब भाई बहनों से हमारी हाथ जोड़ करके अपील है कि ठेकुआ खा करके आप लोग वापस मत जाइएगा. आप लोग वोट डाल करके ही वापस जाइएगा. और ये तेजस्वी का वादा है कि अगला छठ सब परिवार जो है हमेशा के लिए साथ रहेगा. ಊರಿಗೆಲ್ಲ ಪಾಠ, 2 ಕಡೆ ವೋಟರ್ ಐಡಿ. ನಿಯಮ ಉಲ್ಲಂಘಿಸಿದ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳ ಮತ್ತು ಬಿಹಾರದ ಮತದಾರರ ಪಟ್ಟಿಗಳಲ್ಲಿ ಹೆಸರು ಹೊಂದಿದ್ದಾರಂತೆ. ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಪ್ರಧಾನ ಕಚೇರಿ ಇದೆ. ಅಲ್ಲಿ ಒಂದು ವೋಟರ್ ಐಡಿ ಇದ್ರೆ ಇನ್ನೊಂದು ಬಿಹಾರದ ರೋಹ್ತಾಸ್ ಜಿಲ್ಲೆಯ ಕೋನಾರ್ ಗ್ರಾಮದಲ್ಲಿದೆ. ಇದೇ ಕಾರಣಕ್ಕೆ ಪ್ರಶಾಂತ್ ಕಿಶೋರ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಅತ್ತ ಬಿಹಾರ ಚುನಾವಣೆ ಗೆಲ್ಲಲು ಇಂಡಿ ಒಕ್ಕೂಟ ಭರ್ಜರಿ ತಯಾರಿಯನ್ನ ಆರಂಭಿಸಿದೆ. ಕರ್ನಾಟಕದ ಮಾದರಿಯಲ್ಲೇ ಗ್ಯಾರಂಟಿಗಳನ್ನ ಘೋಷಣೆ ಮಾಡಲು ಸಕಲ ರೀತಿಯ ಸಿದ್ಧತೆ ಕೂಡ ನಡೆಸಿದೆ. ಅತ್ತ ಪ್ರಶಾಂತ್ ಕಿಶೋರ್ ಅವರ ವಿರುದ್ಧ ಇದೀಗ ಸ್ಫೋಟಕವಾದಂತಹ ಆರೋಪವೊಂದು ಕೇಳಿ ಬಂದಿದೆ. ಏನಂತೀರಾ? ಸ್ಟೋರಿ ನೋಡಿ. ಮಹಿಳೆಯರಿಗೆ 2500 ರೂಪಾಯಿ, 25 ಲಕ್ಷದವರೆಗೆ ಫ್ರೀ ಚಿಕಿತ್ಸೆ. ಬಿಹಾರಿಗಳಿಗೆ ಮಹಾಗಠಬಂಧನ್ ಗ್ಯಾರಂಟಿ ಭಾಗ್ಯ. ಬಿಹಾರ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಪ್ರಮುಖ ಪಕ್ಷಗಳ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನು ನೀಡಿ ಬಿಹಾರ ಮತದಾರರನ್ನು ಸೆಳೆಯಲು ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಮುಂದಾಗಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2500 ರೂಪಾಯಿ, 25 ಲಕ್ಷದವರೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ, ಭೂರಹಿತ ಕುಟುಂಬಗಳಿಗೆ ಭೂಮಿ ನೀಡಲಾಗುವುದು ಎಂದು ಮಹಾಗಠಬಂಧನ್ ಘೋಷಿಸಿದೆ. ಬಿಹಾರದ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ನೀಡಲಾಗುತ್ತದೆ. ಕುಟುಂಬದ ಒಬ್ಬ ಮಹಿಳೆಯ ಖಾತೆಗೆ ತಿಂಗಳಿಗೆ 2500 ರೂಪಾಯಿ ಹಾಕುತ್ತೇವೆ. ವೃದ್ಧಾಪ್ಯ ವೇತನದ ಪ್ರಮಾಣ 1500ಕ್ಕೆ ಏರಿಕೆ ಮಾಡಲಾಗುತ್ತದೆ. ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ. ಕಾಂಟ್ರಾಕ್ಟ್ ನೌಕರರಿಗೆ ಕಾಯಂ ನೌಕರಿ ಭಾಗ್ಯ ನೀಡುತ್ತೇವೆ. ಪ್ರತಿ ಮನೆಗೆ 500 ರೂಪಾಯಿಗೆ ಒಂದು ಸಿಲಿಂಡರ್ ನೀಡಲಾಗುತ್ತದೆ. ಬಿಹಾರಕ್ಕೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀವಿ. ಬಿಹಾರದಲ್ಲಿ ಮಹಿಳೆಯರ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ. ಪರೀಕ್ಷಾ ಅಕ್ರಮಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲಾಗುವುದು ಎಂದು ಮಹಾಗಠಬಂಧನ್ ಹೇಳಿದೆ. बेरोजगारी जड़ से हम लोगों को बिहार में समाप्त करना है और जितने बिहार के लोग जो बाहर रहते हैं जो काम के लिए जो वापस आए हैं बिहार, उन सब भाई बहनों से हमारी हाथ जोड़ करके अपील है कि ठेकुआ खा करके आप लोग वापस मत जाइएगा. आप लोग वोट डाल करके ही वापस जाइएगा. और ये तेजस्वी का वादा है कि अगला छठ सब परिवार जो है हमेशा के लिए साथ रहेगा. ಊರಿಗೆಲ್ಲ ಪಾಠ, 2 ಕಡೆ ವೋಟರ್ ಐಡಿ. ನಿಯಮ ಉಲ್ಲಂಘಿಸಿದ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳ ಮತ್ತು ಬಿಹಾರದ ಮತದಾರರ ಪಟ್ಟಿಗಳಲ್ಲಿ ಹೆಸರು ಹೊಂದಿದ್ದಾರಂತೆ. ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಪ್ರಧಾನ ಕಚೇರಿ ಇದೆ. ಅಲ್ಲಿ ಒಂದು ವೋಟರ್ ಐಡಿ ಇದ್ರೆ ಇನ್ನೊಂದು ಬಿಹಾರದ ರೋಹ್ತಾಸ್ ಜಿಲ್ಲೆಯ ಕೋನಾರ್ ಗ್ರಾಮದಲ್ಲಿದೆ. ಇದೇ ಕಾರಣಕ್ಕೆ ಪ್ರಶಾಂತ್ ಕಿಶೋರ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.